ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇಂಡಿಯನ್ ರೈಲ್ವೆಯಲ್ಲಿ ಖಾಲಿರ್ತಕ್ಕಂತಹ ವಿವಿಧ ಪ್ಯಾರಾಮೆಡಿಕಲ್ ಸ್ಟಾಫ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಪೂರ್ತಿಯಾಗಿ ಗಮನಿಸಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರಲಿರ್ತಕ್ಕಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಹಾಗೆಯೇ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸ್ನೇಹಿತರೆ, ಸೌತರ್ನ್ ರೈಲ್ವೆಯಲ್ಲಿ ಖಾಲಿರ್ತಕ್ಕಂಥ ವಿವಿಧ ಪ್ಯಾರಾಮೆಡಿಕಲ್ ಸ್ಟಾಫ್ ಹುದ್ದೆಗಳಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತುಂಬಿಕೊಳ್ಳೋದಕ್ಕೆ ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ. ಕೋವಿಡ್-19 ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದ್ದು, ಇದು ಕೇವಲ ಗುತ್ತಿಗೆ ಆಧಾರದ ಮೇಲೆ ತುಂಬಿಕೊಳ್ಳಾಗ್ತಾ ಇದೆ 6 ತಿಂಗಳ ಅವಧಿಗೆ. ಹುದ್ದೆಗಳ ವಿವರ: ನರ್ಸಿಂಗ್ ಸೂಪರಿಂಟೆಂಡೆಂಟ್ ಅಂತೇಳಿ ಇದು ಕೊಟ್ಟು 83 ಪೋಸ್ಟ್ ಇರುತ್ತೆ. ಇಲ್ಲಿ 44,900 ರೂಪಾಯಿಂದ ಇದರ ವೇತನ ಇರುತ್ತೆ. ಫಿಸಿಯೋಥೆರಪಿಸ್ಟ್ ಅಂತೇಳಿ 1 ಪೋಸ್ಟ್ ಇದೆ, ಇದಕ್ಕೆ 35,400 ರೂಪಾಯಿ ವೇತನ. ECG ಟೆಕ್ನಿಷಿಯನ್ 4 ಪೋಸ್ಟ್ ಇರುತ್ತೆ, ಇಲ್ಲಿ 25,500 ರೂಪಾಯಿ ವೇತನ ಇರುತ್ತೆ. ನಂತರ ಹೆಮೋಡಯಾಲಿಸಿಸ್ ಅಂತೇಳಿ ಟೆಕ್ನಿಷಿಯನ್ ಹುದ್ದೆಗಳು ಒಟ್ಟು 3 ಪೋಸ್ಟ್ ಇದೆ, 35,400 ರೂಪಾಯಿ ಕೊಡ್ತಕ್ಕಂಥ ವೇತನ. ಹಾಸ್ಪಿಟಲ್ ಅಸಿಸ್ಟೆಂಟ್ ಅಂತೇಳಿ 48 ಪೋಸ್ಟ್ ಇದೆ, 18,000 ರೂಪಾಯಿ ವೇತನ ಇರುತ್ತೆ. ಹೌಸ್ ಕೀಪಿಂಗ್ ಅಸಿಸ್ಟೆಂಟ್ ಅಂತೇಳಿ 40 ಪೋಸ್ಟ್ ಇದೆ, 18,000 ರೂಪಾಯಿ ವೇತನ ಇರುತ್ತೆ. ಲ್ಯಾಬ್ ಅಸಿಸ್ಟೆಂಟ್ ಅಂತೇಳಿ ಗ್ರೇಡ್ 2 ಪೋಸ್ಟು 9 ಹುದ್ದೆಗಳು ಇರುತ್ತೆ, ಇಲ್ಲಿ 21,700 ರೂಪಾಯಿ ಕೊಡ್ತಕ್ಕಂಥ ವೇತನ. ರೇಡಿಯೋಗ್ರಾಫರ್ ಅಂತೇಳಿ 3 ಪೋಸ್ಟ್ ಇದೆ, 29,200 ರೂಪಾಯಿ ಕೊಡ್ತಕ್ಕಂತಹ ವೇತನ. ಇದರ ಕ್ವಾಲಿಫಿಕೇಷನ್ ನೋಡೋದಾದ್ರೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ಗೆ ಬೇಕಾಗಿರ್ತಕ್ಕಂಥದ್ದು ನರ್ಸ್ ಆ್ಯಂಡ್ ಮಿಡ್ವೈಫ್ ಅಂತೇಳಿ 3 ವರ್ಷಗಳ ಕೋರ್ಸನ್ನು ಜನರಲ್ ನರ್ಸಿಂಗಲ್ಲಿ ಮುಗಿಸಿರಬೇಕಾಗುತ್ತೆ. 20 ರಿಂದ 40 ವರ್ಷದ ಒಳಗಿರ್ತಕ್ಕಂಥವರು ಮತ್ತು ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇರುತ್ತೆ. ಫಿಸಿಯೋಥೆರಪಿಸ್ಟ್ ಅಂತೇಳಿ ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಇನ್ ಫಿಸಿಯೋಥೆರಪಿಸ್ಟ್ ಆಗಿರಬೇಕು ಹಾಗೂ 2 ಇಯರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು. 18 ರಿಂದ 33 ವರ್ಷದೊಳಗಿರ್ತಕ್ಕಂಥವ್ರು. ECG ಟೆಕ್ನಿಷಿಯನ್ ಅಂತೇಳಿ 10+2 ಇರಬೇಕು ಮತ್ತು ಅಥವಾ ಗ್ರಾಜ್ಯುಯೇಷನ್ ಸೈನ್ಸ್ ಆಗಿದ್ದು ನಡೆಯುತ್ತೆ, ಅಥವಾ ಡಿಪ್ಲೊಮೊ ಅಥವಾ ಡಿಗ್ರಿ ಇನ್ ECG ಲ್ಯಾಬೊರೇಟರಿ ಟೆಕ್ನಾಲಜಿ ಅಥವಾ ಕಾರ್ಡಿಯೋಲಜಿ ಟೆಕ್ನಿಷಿಯನ್ ಆಗಿರಬೇಕಾಗುತ್ತೆ. ಹೆಮೋಡಯಾಲಿಸಿಸ್ಗೆ BSc ಪ್ಲಸ್ ಡಿಪ್ಲೊಮೊ ಇನ್ ಹೆಮೋಡಯಾಲಿಸಿಸ್ ಆಗಿರಬೇಕು, 2 ಇಯರ್ ಟ್ರೈನಿಂಗ್ ಕೂಡ ಆಗಿರಬೇಕಾಗುತ್ತೆ. ಹಾಸ್ಪಿಟಲ್ ಅಸಿಸ್ಟೆಂಟ್ ಅಂತೇಳಿ ಇದಕ್ಕೆ 10ನೇ ತರಗತಿ ಮುಗಿಸಿರಬೇಕು ಹಾಗೂ ICU ಅಥವಾ ಡಯಾಲಿಸಿಸ್ ಯೂನಿಟ್ನಲ್ಲಿ ಅನುಭವವನ್ನು ಹೊಂದಿರಬೇಕು. 18 ರಿಂದ 30 ವರ್ಷದ ವಯೋಮಿತಿ ಒಳಗಿರಬೇಕಾಗುತ್ತೆ. ಇನ್ನು ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 2 ಪೋಸ್ಟ್ಗೆ PUC ಅಥವಾ 12ನೇ ತರಗತಿ ಮುಗಿಸಿರಬೇಕು. ಸೈನ್ಸಲ್ಲಿ PUC ಮಾಡಿರಬೇಕಾಗುತ್ತೆ. ಅದರ ಜೊತೆಗೆ ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಕೂಡ ಆಗಿರಬೇಕು ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಕೋರ್ಸನ್ನು ಮುಗಿಸಿರಬೇಕಾಗುತ್ತೆ. ರೇಡಿಯೋಗ್ರಾಫರ್ ಅಂತೇಳಿ ಇದಕ್ಕೆ PUC ವಿತ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆಗಿರಬೇಕು. ಅದರ ಜೊತೆಗೆ ಡಿಪ್ಲೊಮೊ ಇನ್ ರೇಡಿಯೋಗ್ರಫಿ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು. ಇಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ರಿಯಾಯಿತಿ ಇರುತ್ತೆ. ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಇದರ ಆಯ್ಕೆಯ ವಿಧಾನ ನೇರವಾಗಿ ಟೆಲಿಕಾನ್ಫರೆನ್ಸ್ ಇಂಟರ್ವ್ಯೂನ ಮೂಲಕವಾಗಿ ಅಂದರೆ ಆನ್ಲೈನ್ ಸಂದರ್ಶನ ಮೂಲಕ ಇದರ ನೇಮಕಾತಿ ಆಗುತ್ತೆ. ಇಲ್ಲಿ ವಿವಿಧ ಹುದ್ದೆಗಳ ಒಂದು ನೇಮಕಾತಿ ಅಥವಾ ಆಯ್ಕೆಗೆ ಸಂಬಂಧಪಟ್ಟಂತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಹುದ್ದೆಯು ಕೂಡ ಸಪರೇಟ್ ಆಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ಇರುತ್ತೆ. ಇಲ್ಲಿ ಲಭ್ಯ ಇರತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ಎಲ್ಲ ಮಾಹಿತಿಗಳನ್ನು ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದನ್ನು ಆಫ್ಲೈನ್ ಮೂಲಕ ಯಾವುದೇ ಡಾಕ್ಯುಮೆಂಟ್ಸನ್ನು ಕಳಿಸುವಂಥ ಅವಶ್ಯಕತೆ ಇರೋದಿಲ್ಲ. ಲಾಸ್ಟ್ ಡೇಟ್ ಫಾರ್ ರಿಜಿಸ್ಟ್ರೇಷನ್ ಇರತಕ್ಕಂಥದ್ದು 30/4/2021 ಮತ್ತು ಇದಕ್ಕೆ ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ. ಸ್ನೇಹಿತರೆ, ಈ ಕೆಲಸ ಮಾಡುವಂತಹ ಸ್ಥಳ ಅಂತಂದರೆ ಸೌತರ್ನ್ ರೈಲ್ವೆ ಚೆನ್ನೈ ಒಂದು ಬ್ರಾಂಚಸ್ನಲ್ಲಿ ಅಥವಾ ಅದರ ಒಂದು ಜುರಿಸ್ಟಿಕ್ಷನಲ್ಲಿ ಬರ್ತಕ್ಕಂತಹ ಯಾವುದೇ ವಿಭಾಗದಲ್ಲಿ ನಿಮ್ಮನ್ನು ಒಂದು ಆಯ್ಕೆ ಮಾಡ್ಬೋದು ಅಥವಾ ಅಲ್ಲಿ ಪೋಸ್ಟಿಂಗನ್ನು ಕೊಡ್ಬೋದಾಗಿರುತ್ತೆ. ಇದು 6 ತಿಂಗಳ ಅವಧಿಗೆ ಮಾತ್ರ ನೇಮಕಾತಿ ಮಾಡಿಕೊಳ್ಳಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸುವ ಅಥವಾ ರದ್ದು ಮಾಡ್ತಕ್ಕಂಥ ಅಧಿಕಾರ ಅವರ ಬಳಿ ಇರುತ್ತೆ. ಅಂದರೆ ದಿನಾಂಕ 30/9/2021 ಮಾತ್ರ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತುಂಬಿಕೊಳ್ಳಾಗ್ತಾ ಇದೆ. ಇದಿಷ್ಟು ಕೂಡ ಈ ಒಂದು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ನೋಟಿಫಿಕೇಶನ್ನ ಮಾಹಿತಿಯಾಗಿದೆ. ಇದೇ ರೀತಿಯ ಮತ್ತೊಂದು ಜಾಬ್ ನೋಟಿಫಿಕೇಶನ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.